ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ನಾನಿವತ್ತು ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಕೋಲಾರಕ್ಕೆ ಬಂದಿದ್ದೀನಿ. ಸೊ ಎಲ್ಲಾರು ಕೂಡ ನಮ್ಮೂರಿಗೆ ಬನ್ನಿ ಅಂತ ಹೇಳಿ ಕಮೆಂಟ್ ಹಾಕ್ತಲೇ ಇದ್ದಾರೆ. ಸೊ ಹಂಗೆ ಎಲ್ಲ ಊರುಗಳಿಗೆ ಕೂಡ ಹೋಗ್ತಾ ಇದ್ದೀನಿ. ನಾನು ಈಗ ಕೋಲಾರದಲ್ಲಿದ್ದೀನಿ. ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಸೊ ಕೋಲಾರ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ, ನಾವು ಪ್ರತಿದಿನ ಪ್ರತಿಯೊಂದು ತಾಲೂಕು ಮತ್ತು ಡಿಸ್ಟಿಕ್ಗಳ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಎಲ್ಲ ಊರಿನವರು ಸಿಗ್ತಾರೆ. ಸೊ ಅಲ್ಲಿ ಹೋಗಿ ನಾವು ಜನರನ್ನು ಮಾತಾಡ್ತೀವಿ. ಅದೇ ರೀತಿ ಇವತ್ತು ಕೋಲಾರಕ್ಕೂ ಕೂಡ ಬಂದಿದ್ದೀವಿ. ಅದಾದ ಮೇಲೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಒಂದು ವಾರ ಒಂದು ಜಿಲ್ಲೆ ಅಂತ. ಆಗ ಹಳ್ಳಿಗಳಿಗೆ ಗಲ್ಲಿಗಳಿಗೂ ಕೂಡ ಬರ್ತೀವಿ. ಅದಕ್ಕೆ ಮುಂಚಿತವಾಗಿ ಒಂದು ರ್ಯಾಪ್ ಅಪ್ ಎಲ್ಲ ಕಡೆ ಹೋಗಿ ಮಾತನಾಡಿಸುವಂಥದ್ದು. ಈಗ ಕೋಲಾರಕ್ಕೂ ಕೂಡ ಬಂದಿದ್ದೀವಿ. ಬನ್ನಿ, ಜನ ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ನೋಡೋಣ. ನಮಸ್ಕಾರ ಕಣ್ರಿ. ಯಾವ್ರಿ ಗೌಡ್ರೆ, ಹೌ ಆರ್ ಯು? ಏನ್ ನಿಮ್ ಹೆಸರು? ಯಾಕೋ ಹೊಡಿತೈತಲ್ಲಪ್ಪ. ಏನ್ ನಿಮ್ ಹೆಸರು ಅಂದ್ರೆ ಸುಮ್ ನಗಡ್ಕೊಂಡ್ ನಿಂತ್ಕೊಳ್ತಿಯಲ್ರಿ? ಯಾವ್ರಿ? ಮಂಗ್ಸಂದ್ರ. ಅದೇ ಹಂಗಿಟ್ಬಿಟ್ರು ಮಂಗ್ಸಂದ್ರ ಅಂತ ಊರಿಗೆ. ಹಂಗ ಊರೇ ಮಂಗ್ರ ಎಲ್ಲಾರು. ಎಲ್ಲ ಅಭಿವೃದ್ಧಿ ಚೆನ್ನಾಗಿದ್ದಾ ಕೋಲಾರದಲ್ಲಿ? ಹೇಳ್ರಿ ಗೌಡ್ರೆ, ಕೆಲಸ ಮಾಡ್ಸವ್ರ ನಿಮ್ ಎಮ್.ಎಲ್.ಎ? ಮಾಡಿಸ್ತವ್ರ ಇಲ್ವೋ ಎಲ್ಲಾನು? ಎಲ್ಲಾನು ಏನ್ ಮಾಡವ್ರೆ? ಏನು ಪಿಂಚಣಿ ಕಿತ್ತಾಂಡವ್ರೆ. ಎಷ್ಟ್ ತಿಂಗಳು ಬಂದಿಲ್ಲ ಪಿಂಚಣಿ? 4 ತಿಂಗಳಿಂದ ಬಂದಿಲ್ಲ. 4 ಓದ್ ಕಡೆ ಎಲ್ಲ ಇದೇ ಪ್ರಾಬ್ಲಮ್. 4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಆದಾಯ ಇಷ್ಟ ಅಂತ ಹೇಳಿ ಇರೋದು 1 ಎಕರೆ 2 ಎಕರೆ ಜಮೀನ್ 75,000 ಇದಾಕ್ಯವ್ರೆ. ಆದಾಯ 75,000 ಎಲ್ಲಿ ಬರ್ತದ? ಮಾತಾಡ್ಬೇಕು. ಮತ್ತೆ ಹಿಂಗ್ ನೀವು ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಿ ಬರ್ತದ ಹೇಳಿ ಬಂದ ನೋಡಿ. 75,000 ಹಾಕ್ಯಾರ ಆದಾಯ. ಬಂದು ಇರೋದು 2 ಎಕರೆ ಜಮೀನ್ಗ. 2 ಎಕರೆ ಜಮೀನಿಗೆ 75,000 ಆದಾಯ. ಆದಾಯ ತಿಂಗಳಿಗೆ 75,000. ವಾ ದೇವ್ರ, ಎಲ್ಲಿ ತೋರಿಸಿ. ತಿಂಗಳಿಗೆ 75,000 ಆದಾಯ ಹಾಕವ್ರ ಅಂತಲ್ರಿ. ಪಿಂಚಣಿ ಬರ್ಲಿಲ್ಲ. ಏನು ಗೌರ್ಮೆಂಟ್ ಅಂತ ಹೇಳಿ ನಿಮ್ ಎಮ್.ಎಲ್.ಎ ಸಾಹೇಬ್ರು ಏನ್ ನಿಮ್ಗೆ ಹೆಲ್ಪ್ ಮಾಡಿಲ್ವೇ? ಬಂದ್ ಮಾಡ್ಯಾವ್ರೆ. ಅದೇ ಓಟ್ ಹಾಕ್ತಾರೆ ನೋಡು. ಓ 75,000 ಹಾಕವ್ರೆ ಆದಾಯ. ಆಧಾರ್ ಕಾರ್ಡ್ ಮೇಲೆ RD ನಂಬರ್ ಹಾಕ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 75,000 ತೊಳಿ. ಇಲ್ಲ ತೆಗಿ, ಇದು 75,000 ನೋಡಿ ಹಾಕಿದ್ದು ತೆಗಿರಿ. 32,000 RD ನಂಬರ್ ಇಲ್ಲಿದೆ 75,000. ಸರಿ ಬಿಡಿ, ಆಯ್ತು. ಬನ್ನಿ ಸರ್. ಏನ್ ಸರ್ ನಿಮ್ಮ ಹೆಸರು? ರೆಡ್ಡಪ್ಪ ಅವ್ರೆ, ಯಾವ್ರು? ಯಾವ್ರು? ಹೌದಾ? ಹೆಂಗದ ನಿಮ್ಕೋ ಫುಲ್ಲು ಅಭಿವೃದ್ಧಿ? ಅಭಿವೃದ್ಧಿ ಇವಾಗ 3 ರೂಪಾಯಿ ಮಾವಿನಕಾಯಿ ಕೇಳೋರಿಲ್ಲ. 3 ರೂಪಾಯಿ ಮಾವಿನಕಾಯ ಅಂದ್ರೆ ಕೆಜಿಗೆ ಎಷ್ಟೋ? 3 ರೂಪಾಯಿ. 3 ರೂಪಾಯಿ ಅಲ್ಲಿ ಜನರಿಗೆ ನೋಡಿದ್ರೆ 100 ರೂಪಾಯಿಗೆ ಮಾರ್ತಾವ್ರೆ. ಅವ್ರು ಮಾಡ್ತಾರೆ, ನಮ್ಗೆ ಬರ್ಬೇಕಲ್ಲ. ಗೊತ್ತಾಯಿಲ್ಲ ನಿಮ್ಗೆ? ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ನೋಡ್ರಿ, ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ತಡ್ರಿ ಅವ್ರು ಮಾತಾಡ್ತವ್ರೆ. ಹೇಳಿ ಸರ್. ಅದೇ ಪ್ರಾಬ್ಲಮ್ ನಮ್ದು. ಏನ್ ಹಂಗಾರೆ ಇದೆಲ್ಲ ನಿಮ್ ಕಷ್ಟ ಸುಖ ಎಮ್.ಎಲ್.ಎ ನೋಡ್ತಾ ಇಲ್ವಾ? ಯಾರು ಕೇಳೋರಿ? ನಮ್ ಎಮ್.ಎಲ್.ಎ ಏನಾದ್ರು ಜ್ಯೂಸ್ ಫ್ಯಾಕ್ಟ್ರಿ ಇದೆ. ಯಾರು ನಿಮ್ ಎಮ್.ಎಲ್.ಎ? ವಂಶಿವರೆಡ್ಡಿ ಅವರ. ಯಾರೋ ವಂಶಿವರೆಡ್ಡಿ ಅವರ. ಯಾವ ಕ್ಷೇತ್ರಕ್ಕೆ ಬರುತ್ತೆ ನಿಮ್ದು? ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಬರ್ತದೆ. ಯಾವ ರೆಡ್ಡಿ? ವೆಂಕಟೇಶ್ವರರೆಡ್ಡಿ. ಎಲ್ಲಿದ್ದಾರೆ ಅವರು? ಇದ್ದಾರೆ, ಓಡಾಡ್ತಾ ಇರ್ತಾರೆ. ಇವಾಗ ಶ್ರೀನಿವಾಸದಲ್ಲಿ ಇದ್ದು ನಾವು ಬರುವಾಗ. ಏನ್ ಪ್ರಯೋಜನ ಇಲ್ಲ. ನಮ್ ಡಿ.ಕೆ. ಶಿವಕುಮಾರ್ ಅವ್ರು ಏನಾದ್ರು ಸ್ವಲ್ಪ ಮನ್ಸ್ ಮಾಡ್ಬೇಕು ಅಂತ ಮುಖ್ಯಮಂತ್ರಿ ಆಗೋರಲ್ಲ, ಏನಾದ್ರು ಮನ್ಸ್ ಮಾಡ್ಬೇಕು ಅಂತ ಅನ್ಕೋತಾ ಇದೀರಿ. ನೋಡುವ ಹಂಗಾರೆ ಮನ್ಸ್ ಮಾಡ್. ಬೇರೆ ಅಭಿವೃದ್ಧಿ ಎಲ್ಲ ಹೆಂಗಿದೆ ನಿಮ್ಮೂರಲ್ಲಿ? ಅಭಿವೃದ್ಧಿ ಪರವಾಗಿಲ್ಲ. ರೋಡು, ಗುಂಡಿ, ಹೊಂಡ, ಚರಂಡಿ ಕೆಲವೊಂದು ರೋಡ್ ಕಿತ್ತಾಕ್ಬಿಟ್ಟು 6 ತಿಂಗಳಾಯ್ತು, ಇನ್ನೂ ಅದನ್ನ ನೋಡಿಲ್ಲ. ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಊರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟ ಆಗ್ತಾ ಇದೆ. ಏನ್ ಸರ್ ನಿಮ್ಮ ಹೆಸರು? ವರುಣ್ ಅವ್ರೆ, ಹೇಳಿ ಯಾವ ಕ್ಷೇತ್ರ ನೀವು? ಶ್ರೀನಿವಾಸಪುರ ಕ್ಷೇತ್ರ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ಏನ್ ಪ್ರಾಬ್ಲಮ್ ಇದೆ? ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದೀವಿ. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದೀರಾ? ಹೇಳಿ, ಅದ್ ಏನೇನು ಅಂತ ಕೇಳೋಮ. ಅದಕ್ಕೆ ತಾನೇ ಬಂದೀವಿ ನಾವು. ಮಾವಿನಕಾಯಿ 4 ರೂಪಾಯಿ 3 ರೂಪಾಯಿ ಕೆಜಿ. ಅಲ್ಲ ರೀ, ನೀವು ರೈತರು 3 ರೂಪಾಯಿ 4 ರೂಪಾಯಿ ಕೊಡ್ತೀರಿ, ಮತ್ತೆ ಇಲ್ಲಿ ತಗೊಬಂದು ಇಲ್ಲಿ 100 ರೂಪಾಯಿಗೆ ಮಾರ್ತಾರೆ. ರಿಟೇಲರ್ಸ್ ಅಷ್ಟೇ ಸರ್. ನಾವು ಇವಾಗ ಬೆಳೆದಿದೀವಿ, ನಾವು ಅದನ್ನ ಹಾರ್ವೆಸ್ಟ್ ಮಾಡ್ಲೇಬೇಕಲ್ವಾ? ಹಾರ್ವೆಸ್ಟ್ ಮಾಡಿ ಅದನ್ನ ಹೋಗಿ ನಾವು ಹಾಕ್ಲೇಬೇಕು. ಇಲ್ಲ ಅರ್ಧ ಬೆಲೆಗಾದ್ರೂ ಬೇಡವಾ? ಕೆಜಿ ಒಂದು 50 ರೂಪಾಯಿಗಾರು ಕೊಡಬಾರ್ದೆ? 3 ರೂಪಾಯಿ ಸರ್, 3 ರೂಪಾಯಿ. ನಮ್ ರೂಪಾಯಿ ಉಳಿಯೋದು 1.5 ರೂಪಾಯಿ. ಅದ್ರಲ್ಲಿ ಉಳಿಯೋದು 1.5 ರೂಪಾಯಿ. ಎಷ್ಟು ಎಕರೆ ಇದೆ ನಿಮ್ಗೆ? ನಂದು 40 ಎಕರೆ. 40 ಎಕರೆ? 40 ಎಕರೆ ಖರ್ಚು ಎಷ್ಟು ಮಾಡಿದೀರಾ? ಅದಕ್ಕೂ ಇದಕ್ಕೆ ಟ್ಯಾಲಿ ಆಗೋದೇ ಇಲ್ಲ. ಈಗ ನೀವು 3 ಅಲ್ಲ 10 ರೂಪಾಯಿಗೆ ಮಾರಿದ್ರು ನಿಮ್ ಲಾಭ ಬರಲ್ಲ. 1:10 ರೇಷಿಯೋ ಅಲ್ಲಿ ಖರ್ಚು ಮಾಡಿರ್ತೀವಿ. ಅಂದ್ರೆ 1 ರೂಪಾಯಿ ಬರ್ತಾ ಇದೆ, 10 ರೂಪಾಯಿ ಖರ್ಚು ಮಾಡಿದ್ವಿ. ನೋಡಿ, ಇದು ರೈತರಿಗೆ ಆಗ್ತಾ ಇರುವಂತ ಅನ್ಯಾಯ.
ಯಾವಾಗ್ಲೂ ಕೂಡ ರೈತರಿಗೆ ಆಗ್ತಿರುವಂತ ಅನ್ಯಾಯ. ಅವ್ರೇನಾದ್ರು ಮನ್ಸು ಮಾಡಿ ಬರೀ ಅವ್ರಿಗೆ ಮಾತ್ರ ಅವ್ರು ಬೆಳಕಂತ ತಿನ್ಬೇಕು ಅನ್ಕೊಂಡ್ರೆ ಊರವರೆಲ್ಲ ಉಳಿದವರೆಲ್ಲ ಮಣ್ಣು ತಿನ್ಬೇಕಾಯ್ತದೆ. ಅದ್ರ ಜೊತೆಗೆ ನಾವು ಟೊಮಾಟೊ ಮಾಡಿದೀವಿ, ಅದ್ರ ಮುಂದೆ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಅದರಿಂದ ಒಂದ್ ಅರ್ಧ ಎಕರೆ 3/4 ಎಕರೆ ಟೊಮಾಟೊ ಹೊಟ್ಟೋಗಿದೆ. ಅವ್ರು ಕಿತ್ಬಿಟ್ಟು 6 ತಿಂಗಳಾಗಿದೆ. ನಮ್ದು ಇವ್ರದೆಲ್ಲ ಒಂದೇ ರೋಡ್ ಅಲ್ಲೇ ಇರೋದು. ಆ ಡಸ್ಟ್ ಕೂತ್ಕೊಂಡು ಅದೊಂದು 1/4 ಎಕರೆ ಅದೊಂದು ಅಭಿವೃದ್ಧಿ ಹೆಂಗ್ ಮಾಡಿದಾರೆ ರೋಡ್ ಗಿಡೆಲ್ಲ?